ಇನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ತಾಲೂಕು ಆಡಳಿತದಿಂದ ನಡೆದಂತ ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಿಂದ ಶಿಸ್ತು ಪಾಲನೆ ಆಗಿಲ್ಲ ಎನ್ನುವ ಗಂಭೀರ ಸ್ವರೂಪದ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿವೆ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಡೆದಂತಹ ಪಥಸಂಚಲನದಲ್ಲಿ ಅಧಿಕಾರಿಗಳು ಮಕ್ಕಳು ಮತ್ತು ಶಾಸಕರೊಂದಿಗೆ ಇರದೆ ಅಧಿಕಾರಿಗಳು ಪ್ರತ್ಯಕ್ಷವಾಗಿ ದೂರದಲ್ಲಿ ಓಡಾಡಿಕೊಂಡಿದ್ದು ಶಿಸ್ತು ಪಾಲನೆ ಮಾಡಿಲ್ಲ. ಶಾಸಕರು ಮತ್ತು ಮಕ್ಕಳು ಮೆರವಣಿಗೆಯಲ್ಲಿದ್ದರೆ ಅಧಿಕಾರಿಗಳು ಮಾತ್ರ ತಮ್ಮಿಷ್ಟದಂತೆ ದೂರದಲ್ಲಿ ಓಡಾಡಿಕೊಂಡು ಫೋಟೋಗಳಿಗೆ ಫೋಸ್ ಕೊಡ್ತಾ ಇದ್ರು. ಪಥಸಂಚಲನ ಮೆರವಣಿಗೆಯಲ್ಲಿ ದೇಶಕ್ಕಾಗಿ ಹೋರಾಟ ನಡೆಸಿದ ಯಾವುದೇ ಮಹಾತ್ಮರ ಭಾವಚಿತ್ರವಿರಲಿಲ್ಲ, ಮಕ್ಕಳ ಕೈಯಲ್ಲಿ ಧ್ವಜವಿರಲಿಲ್ಲ, ದೇಶಭಕ್ತಿಯ ಹಾಡುಗಳನ್ನು ಹಾಡಲು ಯಾವುದೇ ಡಿಜೆ ವ್ಯವಸ್ಥೆ ಕೂಡ ಇರಲಿಲ್ಲ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಗಂಭೀರವಾಗಿ ಕೇಳಿ ಬರ್ತಿರುವಂತಹ ಆರೋಪ. ಇನ್ನು ಬಿಕೆಡಿಬಿ ಸಭಾಭವನದಲ್ಲಿ ನಡೆದಂತ ಧ್ವಜಾರೋಹಣ ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಕೆಲವು ಅಧಿಕಾರಿಗಳು ಮಾತ್ರ ಇದ್ರು, ಇನ್ನುಳಿದಂತ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ. ಕಾಟಾಚಾರಕ್ಕೆ ತಾಲೂಕು ಆಡಳಿತ ಸ್ವತಂತ್ರ ದಿನಾಚರಣೆ ಆಚರಿಸಿದೆ ಅಂತ ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಕೇಳಿ ಬರ್ತವೆ. ಇದರ ಕುರಿತು ತನಿಖೆ ಆಗಬೇಕು. ಯಾಕಂದ್ರೆ ಸ್ವತಂತ್ರ ದಿನಾಚರಣೆ ಅಂದ್ರೆ ಯಾವುದೋ ಒಂದು ಕಾರ್ಪೊರೇಟ್ ಸಂಸ್ಥೆಗೆ ಸಂಬಂಧಿಸಿದ್ದಲ್ಲ, ಯಾವುದೋ ಒಂದು ಸರ್ಕಾರಿ ಇಲಾಖೆಗೆ ಸಂಬಂಧಿಸಿದ್ದಲ್ಲ, ಅದು ನಮ್ಮ ಹೆಮ್ಮೆಯ ಸೂಚಕ, ಹೆಮ್ಮೆಯ ಸಂಕೇತ. ನಾವು ಬ್ರಿಟಿಷರಿಂದ ಮುಕ್ತಿ ಪಡೆದಂತಹ ದಿನ. ಆ ದಿನವನ್ನ ನಾವು ಹಬ್ಬಕ್ಕಿಂತಲೂ ಹೆಚ್ಚಾಗಿ ಆಚರಣೆ ಮಾಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಬಳವನ್ನು ಪಡೆದು ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವಂತ ಅಧಿಕಾರಿಗಳು ಇನ್ನೂ ಹೆಚ್ಚಿನ ಕಾಳಜಿ ಮುತುವರ್ಜಿ ವಹಿಸಿ ಆ ಹಬ್ಬವನ್ನು ಆಚರಿಸಬೇಕು. ರಾಷ್ಟ್ರೀಯ ಹಬ್ಬ ಅದು. ಆದರೆ ಅಧಿಕಾರಿಗಳು ಈ ರೀತಿ ನಿರ್ಲಕ್ಷ್ಯ ತೋರಿದ್ದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಈ ಕುರಿತು ಜಿಲ್ಲಾಡಳಿತ ತನಿಖೆ ನಡೆಸಿ ತಪ್ಪಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು. ಮುಂದಿನ ಸುದ್ದಿ.